ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಶನಿವಾರ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಪಟ್ಟಣದ ಪುರಸಭೆ ಕಚೇರಿ ಹಾಗೂ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮಗಳಲ್ಲಿ ಶಾಸಕ ಹಂಪಯ್ಯ ನಾಯ್ಕ ಧ್ವಜಾರೋಹಣ ನೆರವೇರಿಸಿದರು. ಪುರಸಭೆ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಹಂಪಯ್ಯ ನಾಯ್ಕ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಮಾನ್ವಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಾರ್ವಜನಿಕ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿಯೂ ಕೂಡ ಶಾಸಕ ಹಂಪಯ್ಯ ನಾಯ್ಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ದೇಶಕ್ಕಾಗಿ ತ್ಯಾಗ ಹಾಗೂ ಬಲಿದಾನ ಮಾಡಿದ ಮಹನೀಯರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿ ಗೌರವ ಸಲ್ಲಿಸಿದ್ದಾರೆ. ನೋಡಿದಾಗ ಬಹಳ ನಮಗೆ ಆನಂದ ಅನಿಸ್ತದೆ. ಈ ಒಂದು 80 ವರ್ಷನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಕೊಂಡ್ರೆ ಭಾಳ ಉತ್ತಮವಾದಂಥದ್ದು ಮತ್ತು ನಮಗೆ ಸುಖಮಯ ಒಂದು ದಾರಿ ತೋರ್ತಕ್ಕಂಥ ರೀತಿಯಲ್ಲಿ ನಮಗಾಗ್ತದೆ ಅಂತಕ್ಕಂಥ ಮಾತು ಹೇಳ್ತೀವಿ. ಇವತ್ತು ನಮ್ಮ ಹಿರಿಯರಾದಂಥ ಎಲ್ಲರೂ ಇವತ್ತು ಗಾಂಧೀಜಿಯವರಾಗಿರ್ಬೋದು, ವಲ್ಲಭಾಯ್ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅಬ್ದುಲ್ ಕಲಾಂ ಆಜಾದ್ ಅವರು, ಇವರೆಲ್ಲರೂ ದೇಶಕ್ಕಾಗಿ ಹೋರಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟು ಇವತ್ತು ನಮ್ಮೆಲ್ಲರನ್ನ ಒಂದೇ ದಾರಿಯಲ್ಲಿ ಒಯ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಈ ಮಹನೀಯರು ಸ್ವಾತಂತ್ರ್ಯ ಕೊಡದಿದ್ದರೆ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ನಡೀತಕ್ಕಂಥದ್ದು ಆಗ್ತಿದ್ದಿಲ್ಲ. ಹಾಗಾಗಿ ಆ ಮಹನೀಯರು ಸ್ವಾತಂತ್ರ್ಯ ಮಾಡಿಕೊಟ್ಟಂಥ ಒಂದು ಸ್ಮರಣೆ ನಾವೆಲ್ಲರೂ ಮಾಡಬೇಕಾಗಿದೆ. ಅಂಥ ಒಂದು 80ನೇ ಸ್ವಾತಂತ್ರ್ಯ ದಿನೋತ್ಸವ ನಾವು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಯೋಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಇದರಲ್ಲಿ ನಾವು ಇವತ್ತು 80 ವರ್ಷಗಳಾದರೂ ಕೂಡ ನಾವು ಇವತ್ತಿನವರೆಗೂ ಏನಪ್ಪ ಅಂತಂದರೆ ಅವ್ರು ಹಾಕಿಕೊಟ್ಟಂಥ ದಾರಿ ಇನ್ನೂ ದಾಟಿಲ್ಲ, ಅದರೊಳಗೇ ಇದೆ ಅಂತಕ್ಕಂಥ ಮಾತು ಕೂಡ ನಾನು ಹೇಳ್ತೀನಿ ಇವತ್ತು. ಯಾಕಂದರೆ ಒಂದಕ್ಕೊಂದು ಒಬ್ರಿಗೊಬ್ಬರು ಕೋಮು ಸೌಹಾರ್ದ ಇವತ್ತು ಇನ್ನೂ ಆಗಿಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಅವರ ಉದ್ದೇಶ ಏನಿತ್ತಂದರೆ ಕೋಮು ಸೌಹಾರ್ದ ಇಲ್ಲ, ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ಎಲ್ಲ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಅವರು ಇದ್ದರು. ಇವತ್ತು ನಾವು ಆಚರಣೆ ಮಾಡ್ತಿದ್ದೀವಿ. ಮುಂದಿನ ದಿನಗಳಾದರೂ ನಾವು ಎಚ್ಚೆತ್ತುಕೊಂಡು ಅವ್ರು ಹಾಕಿಕೊಟ್ಟಂಥ ದಾರಿಗಳಲ್ಲಿ ನಾವು ಪಾಲಿಸ್ತಕ್ಕಂಥದ್ದಾದಾಗ ಅವರ ಆತ್ಮಕ ಸುಖ ಸಿಗ್ತದಂತಕ್ಕಂಥ ಮಾತು ಈ ಸಂದರ್ಭ ಹೇಳಿ 4 ಮಾತುಗಳನ್ನ ಇವರಾಮ್ ಕೊಡ್ತಾರೆ. ಯಾಕಂದ್ರೆ ಕುವೆಂಪುರವರು ಹೇಳ್ತಾರೆ, ಬಡತನದ ಬುಡಮಟ್ಟಿ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ವಿಜ್ಞಾನದ ದೇವಿಯ ಕೈ ಹಿಡಿಯ ಬನ್ನಿ, ಬನ್ನಿ ಗೆಳೆಯರೆ ಬನ್ನಿ ಎಂಬ ಮಾನವತಾವಾದಿ ವಿಶ್ವ ಮಾನವ ಸಂದೇಶವನ್ನ ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ಆದ್ದರಿಂದ ದೇಶ, ರಾಜ್ಯ, ತಾಲೂಕು ಎನ್ನುವ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ತತ್ವದಲ್ಲಿ ನಮ್ಮ ಅಭಿವೃದ್ಧಿಯತ್ತ ನಾವು ಸಾಗಬೇಕಾಗಿದೆ. ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ಎಂದರೆ ಅದು ಅಭಿವೃದ್ಧಿಯ ಸಂಕೇತವಾಗಿರುತ್ತದೆ. ಒಂದು ವೇಳೆ ನಾವು ಸ್ವಾತಂತ್ರ್ಯದ ಪರಿಕಲ್ಪನೆ ನಾವು ಪರಿಪೂರ್ಣವಾಗದಿದ್ರೆ ಸ್ವಾತಂತ್ರ್ಯ ಬರೀ ಕೋಟ್ಯಾಧೀಶರ ಕೋಣೆಗೆ ಬರ್ತದೆ, ಮಾಲೀಕರ ಮಹಡಿಗೆ ಬಂದಂಗಾಗ್ತದೆ. ಹೀಗಾಗಿ ಸ್ವಾತಂತ್ರ್ಯದ ಪರಿಕಲ್ಪನೆ ಎಂದರೆ ಅದು ಬಡವರ ಮನೆಯ ಬೆಳಕಿನ ಕಿರಣ ಆಗಿರಬೇಕು, ಅದು ಗೋಳಿನ ಕಡಲನ್ನು ಅದನ್ನು ತೀರಿಸುವಂತದ್ದಾಗಿರ್ಬೇಕು, ಅದು ಸ್ವಾತಂತ್ರ್ಯದ ಸಮತೆಯ ಹೂವನ್ನು ಅರಳಿಸುವಂತ ಆಗಿರಬೇಕು. ಹೀಗಾಗಿ ಇಂಥ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮ್ಮ ಮಾನ್ವಿ ತಾಲೂಕು ಕೂಡ ವಿವಿಧ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ಬಾರಿ ನಾವು ಕರ್ನಾಟಕದಾದ್ಯಂತ ನಮ್ಮ ಮಾನ್ವಿ ತಾಲೂಕನ್ನ ನಾವು ಪ್ರಖ್ಯಾತ ಮಾಡಿದ್ದೇವೆ. ಏಕೆಂದರೆ ಭಾರತ ಸರ್ಕಾರದ ಜನಗಣತಿಯ ಇಡೀ ಕರ್ನಾಟಕದಲ್ಲಿ ಜನಗಣತಿಯನ್ನ ಮೊದಲ ಬಾರಿಗೆ ಮುಗಿಸಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ರೆ ಅದು ಮಾನ್ವಿ ತಾಲೂಕು ಅಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ SSLCಯಲ್ಲಿ ನಾವು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಬಂದಿರತಕ್ಕಂಥದ್ದು ಉದಾಹರಣೆ ಇದೆ. ನಮ್ಮ ಪೊಲೀಸ್ ಇಲಾಖೆ ಕೂಡ ಪ್ರಖ್ಯಾತವಾಗಿ ವಿವಿಧ ಸೇವೆಗಳನ್ನು ಕೊಡುವುದರ ಮೂಲಕ ಪ್ರಖ್ಯಾತಿಯನ್ನು ಪಡೆದಿದೆ. ಅದೇ ರೀತಿ ಸಕಲ ಸೇವೆಗಳಲ್ಲಿ ಇಡೀ
ರಾಜ್ಯ ಮಟ್ಟದಲ್ಲಿ ನಾವು ಅತಿ ವೇಗವಾಗಿ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೇವೆ. ಹೀಗಾಗಿ ಮತ್ತು ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೂಡ ಉತ್ತಮ ವೈದ್ಯರ ಮೂಲಕ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಆಸ್ಪತ್ರೆಯನ್ನ ಪ್ರಖ್ಯಾತ ಮಾಡಿದ್ದೇವೆ. ಹೀಗಾಗಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ನಮ್ಮ ಯುವಕರು KPL ಅಲ್ಲಿ ಆಡ್ತಾ ಇದ್ದಾರೆ, IPL ಕೂಡ ಪ್ರದರ್ಶನ ಹೋಗ್ತಾ ಇದ್ದಾರೆ, ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಹೀಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಪತ್ರಕರ್ತರು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಖ್ಯಾತಿಯನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಹೆಮ್ಮೆಯಿಂದ ನಾವು ಮಾನ್ವಿ ತಾಲೂಕಿನ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಯತ್ತ ಈ ಸಂದರ್ಭದಲ್ಲಿ ಕೊಂಡೊಯ್ಯೋಣ ಅಂತ ಸಂದರ್ಭ ತಿಳಿಸುತ್ತಾ, ಸರ್ವ ಆಡಳಿತಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಅನಂತ ಕೃತಜ್ಞತೆಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪುರಸಭೆ ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಗಿದೆ. ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಸಕ ಹಂಪಯ್ಯ ನಾಯ್ಕ ಉಚಿತ ಬಸ್ ಪಾಸ್ಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ವಿವಿಧ ದೇಶಭಕ್ತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದ್ರು. ವಿದ್ಯಾರ್ಥಿಗಳ ಆಕರ್ಷಕ ನೃತ್ಯ ಪ್ರದರ್ಶನಗಳು ನೆರೆದಿದ್ದ ಸಾರ್ವಜನಿಕರ ಗಮನ ಸೆಳೆದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಕೊಟ್ಟಿದ್ದಾವೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.